ಎಲ್ಲೋ ಒಂದ್ ಕಡೆ ಎಲ್ಲ ಇಂಟೆಲಿಜೆನ್ಸ್ ಫೇಲ್ ಅಂತ ಸರ್ಕಾರ ಒಪ್ಕೊಂಡಿರ್ತಕ್ಕಂಥದ್ದು ನಿಜ. ಹೌದು, ಮೋದಿ ಅವರಿಗೆ ಮಾಹಿತಿ ಬಂದು ತಾವು ಪ್ರವಾಸ ಕ್ಯಾನ್ಸಲ್ ಮಾಡಿದ್ರು, ಆದ್ರೆ ಮಿಲಿಟರಿಗೆ ಹೇಳಿಲ್ಲ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಒಂದು ಟಿವಿ ಚಾನಲ್ ನೀವು ಒಬ್ಬ ಆಂಕರ್ ಮಾತ್ರ ಅಲ್ಲ, ಎಡಿಟರ್ ಇರ್ಬೇಕಾದ್ರೆ ಬಹಳ ಮಾಹಿತಿಗಳು ಬರ್ತಾ ಇರ್ತಾರೆ ನಿಮ್ಗೆ. ಅದೇ ರೀತಿ ಅವ್ರ ಅಪೋಸಿಷನ್ ಲೀಡರ್ ಅಂದಾಗಲೂ ಕೂಡ ಪ್ರೈಮ್ ಮಿನಿಸ್ಟರ್ ಬರೋ ಮಾಹಿತಿಗಳಿದೆ, ಕೆಲವು ಮಾಹಿತಿಗಳು ಅವ್ರಿಗೂ ಬರ್ತದೆ, ಅವ್ರಿಗೂ ಪತ್ರಕರ್ತರು ನಿಮ್ಮಂತ ಸ್ನೇಹಿತರು ಇರ್ತಾರೆ. ಅದನ್ನೇ ಹೇಳ್ತಾ ಇರೋದು, ಅದನ್ನ ಹೇಳಬೇಕಲ್ಲ. ಇದು ನನ್ನ ಸೋರಿಗೆ ಬಂದಿರ್ತಾರೆ ಮಾಹಿತಿಗಳ ಪ್ರಕಾರ ಅಂತ ಹೇಳ್ತಾರೆ. ಅವರು ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ, ಅವ್ರಿಗೆ ತಿಳ್ಕೊಂಡಿದ್ದಾರೆ, ಅವ್ರು ಕಾಶ್ಮೀರಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ 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 ಏನಾದ್ರು ಅನಾಹುತ ಆಗ್ಬೋದು ಅನ್ನೋ ಮಾಹಿತಿ ಇರ್ತದೆ. ಇದೇ ಆಗ್ತದೆ ಅಂತ ಅವರು ಕೂಡ ಗೊತ್ತಿರಲ್ಲ, ಯಾರಿಗೂ ಇಂಟೆಲಿಜೆನ್ಸ್ ಡಸಂಟ್ ಗಿವ್ ಸೇಯಿಂಗ್ ದಟ್ ಇದೇ ಆಗ್ತದೆ ಅಂತ ಯಾರು ಹೇಳಕ್ ಆಗೋದಿಲ್ಲ. ದೇರ್ ಮೇ ಬಿ ಸಮ್ ಅಂಡರ್ವರ್ಲ್ಡ್ ಇನ್ಸಿಡೆಂಟ್ಸ್ ಆಗಬಹುದು ಅಂತ ಮಾಹಿತಿ ಕೊಟ್ಟಾಗ ಈ ಮಸ್ಟ್ ಚೇಂಜ್ ದಿಸ್ ಥಿಂಗ್ ಮಸ್ಟ್ ಗಾನ್ ಸಮ್ವೇರ್ ಅದರ್ ಪ್ಲೇಸ್. ಯಾವುದೇ ಕಾರಣ ಕೂಡ ತಿಳ್ಕೋಬೇಡಿ, ಖರ್ಗೆ ಅವ್ರನ್ನ ಹಗುರವಾಗಿ ಮಾತಾಡಬೇಡಿ. ರೆಸ್ಪಾನ್ಸಿಬಲ್ ಪರ್ಸನ್ ಡಿಬೇಟ್ ಮಾಡ್ತಾ ಇದ್ರೆ ಅಂತ ನೋಡಿದ್ರೆ ಈಸ್ ಅ ಮ್ಯಾಟರ್ ಬಿ ಡಿಬೇಟೆಡ್. ಯು ಆರ್ ಪೊಲಿಟಿಸೈಸಿಂಗ್ ದಿಸ್ ಇಶ್ಯೂ. ಬರೀ ಇಂತದೆಯಾ ಪಹಲ್ಗಾಮ್ ದಾಳಿ ಪೊಲಿಟಿಸೈಸ್ ಆಗಿರ್ತಕ್ಕಂಥ ದೊಡ್ಡ ಗಂಡಾಂತರ ನಾವೆಲ್ಲ ಖಂಡಿಸುವಾಗ ಪೊಲಿಟಿಕಲ್ ಚರ್ಚೆಗೆ ತಗೊಳ್ತಿರಲ್ಲ ನೀವು. ಮತ್ತೆ ಏನಾದ್ರು ಮಾತಾಡಿದ್ದಲ್ಲಿ ಪೊಲಿಟಿಕ್ಸ್ ಅಲ್ವಾ? ಹಾಗಾದ್ರೆ ಆಯ್ತು, ನಿನ್ನ ಕೇಳ್ತೀನಿ, ನೀನ್ ಯಾಕೆ ಪ್ರಶ್ನೆ ಮಾಡಲಿಲ್ಲ, ಡಿಬೇಟ್ ಮಾಡಲಿಲ್ಲ? ಒಂದು ಎಲ್ಲಾ ಪಕ್ಷ ಆಲ್ ಪಾರ್ಟಿ ಮೀಟಿಂಗ್ ಆದಾಗ ಯಾಕೆ ನರೇಂದ್ರ ಮೋದಿ ಅವರು ಬರಲಿಲ್ಲ ಅಂತ ಪ್ರಶ್ನೆ ಯಾಕೆ ಡಿಬೇಟ್ ಮಾಡಲಿಲ್ಲ ನೀವು? ಅಯ್ಯೋ ನಿಜ 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 ನಿಜ. Why have you not debated that matter? You have not debated that matter. You are debating Kharge's matter. You are more interested in opposition matters negative than negative of the government. ನಾಗರಾಜ್ ಒಂದು ನಿಮಿಷ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ.